ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಪಟ್ಟಣ ದಿನಾಂಕ 7/3/2026 ಎಲ್ಲಿ ನೋಡಿದರೆ ಅಲ್ಲಿ ನೀಲಿ ಧ್ವಜವೇ ಕಂಗೊಳಿಸುತ್ತಿತ್ತು. ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯು 2000ರಿಂದ 5,000 ಜನಸಂಖ್ಯೆಯೊಂದಿಗೆ ಬೃಹತ್ ಪ್ರತಿರೋಧ ಪ್ರತಿಭಟನಾ ರ್ಯಾಲಿಯನ್ನ ಬಹಳ ಯಶಸ್ವಿಯಾಗಿ ನಡೆಯಿತು. ನಮ್ಮ ಹಕ್ಕು ನಮಗೆ ಬೇಕು ಎಂದು ಬಾಲ್ಕಿ ಪಟ್ಟಣದ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಖಜಾಂಚಿಗಳಾದ ರಾಜಕುಮಾರ್ ಬೌದ್ಧೆ ಅವರು ಬೃಹತ್ ಪ್ರತಿರೋಧ ಪ್ರತಿಭಟನೆಯಲ್ಲಿ ತನ್ನ ಗಾಂಧಾರ್ವಿಕ ನುಡಿಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಂಡರು. ಅದೇ ಸಂದರ್ಭದಲ್ಲಿ ಎಡಗೈ ಸಮುದಾಯದ ಭಾಸ್ಕರ್ ಪ್ರಸಾದ್ ಹಾಗೂ ಅರುಣ್ ಕುಮಾರ್ ವಕೀಲರ ವಿರುದ್ಧ ಕೆಂಡಮೆಂಡಲವಾದರು ಶಿವಕುಮಾರ್ ಮಿತ್ರೆ. ನಮ್ಮ ಬಲಗೈ ಸಮಾಜದ ಸಚಿವರ ಹಾಗೂ ನಾಯಕರ ವಿರುದ್ಧ ಮಾತನಾಡುವ ನೀನ್ಯಾರು ಎಂದರು ಸಂಜು ಕುಮಾರ್ ಬಾವಿಕಟ್ಟಿಯವರು. ನಾವು ಎಡಗೈ ಮತ್ತು ಬಲಗೈ ಸಮುದಾಯದ ಇಲ್ಲಿಯವರೆಗೂ ಅಣ್ಣ ತಮ್ಮೆಂದಿರಂತೆ ಇದ್ದೆವು ಎಂದರು ಪ್ರಶಾಂತ್ ಕೊಟಗೇರ. ನಾವು ಯಾವತ್ತಿಗೂ ನಿಮ್ಮನ್ನು ಕೈಬಿಟ್ಟಿರುವುದಿಲ್ಲ, ನಾವು ಸದಾ ನಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ದೇವೆ ನಿಮ್ಮನ್ನು ಎಂದು ಮಹೇಶ್ ಗೊರನಾಳಕರ್ ಅವರು ತಿಳಿಸಿದರು. ಈ ಹುಚ್ಚು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ವಕೀಲ ಹುಚ್ಚು ನಾಯಿತರ ಯಾಕೆ ಬೊಗಳುತ್ತಿದ್ದೀರಾ? ನೀವು ಇಬ್ಬರಿಗೆ ಎಡಗೈ ಹಾಗೂ ಬಲಗೈ ಸಮುದಾಯದಲ್ಲಿ ಮರ್ಯಾದೆ ಇರುವುದಿಲ್ಲ ಎಂದು ಖಡಕ್ಕಾಗಿ ಭಾಸ್ಕರ್ ಪ್ರಸಾದ್ಗೆ ಹಾಗೂ ಅರುಣ್ ಕುಮಾರ್ ವಕೀಲನಿಗೆ ವಿಲಾಸ್ ಮೋರಿ ಕೆಎಸ್ಆರ್ಟಿಸಿ ಮಾರ್ಜಿ ನಿರ್ದೇಶಕರು ಎಚ್ಚರಿಕೆ ನೀಡಿದರು. ನೀವು ಇಬ್ಬರು ನಮ್ಮ ಎಡಗೈ ಸಮುದಾಯದ ಜನರೇ ಅಲ್ಲ, ನೀವಿಬ್ಬರು ಮನ್ವಾದಿಗಳು, ಅದಕ್ಕೆ ನಮ್ಮ ಬಲಗೈ ಸಮುದಾಯಕ್ಕೆ ಅವಮಾನಿಸುತ್ತಿರೋದು ಎಂದು ವಿಲಾಸ್ ಎ ಮೋರಿ ಪ್ರತಿಭಟನೆಯಲ್ಲಿ ತಿಳಿಸಿದರು. ಅಣ್ಣ ತಮ್ಮಂದಿರಂತೆ ಬಾಳುವ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವವರು, ಜಗಳ ಹಚ್ಚುವರು ನಿಮ್ಮ ಕಾಯಕ ಕೆಲಸವಾಗಿದೆ ಎಂದು ಬಲಗೈ ಒಳ ಸಮಿತಿಯ ಅಧ್ಯಕ್ಷರಾದ ರಾಜಕುಮಾರ್ ಮೋರಿಯವರು ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿದರು. ಇನ್ನು ಮುಂದೆ ನೀವು ಇಬ್ಬರು ಮನವಾದಿ ಮನಸ್ಸಿಟ್ಟುಕೊಂಡು ಗೊಂದಲ ಜಗಳ ಸೃಷ್ಟಿ ಮಾಡುತ್ತಿದ್ದರೆ ನಿಮಗೆ ನಾವು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು. ನಮ್ಮನ್ನು ಕೆಣಕಬೇಡಿ, ನಾವು ಹುಲಿಗಳು, ನಿಮ್ಮ ತರಹ ಇಲಿಗಳಲ್ಲ ಎಂದು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ಗಾಯಕ್ವಾಡ್ ಪ್ರತಿಭಟನಾ ರ್ಯಾಲಿಯಲ್ಲಿ ತಿಳಿಸುತ್ತಾರೆ. ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಘನವೆತ್ತರ ರಾಜ್ಯಪಾಲರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಮುಖರಾದ ವಿಠಲ್ ದಾಸ್ ಪ್ಯಾಗಿ, ವಿಶ್ವನಾಥ್ ಮೋರಿ, ಎಲ್ಜಿ ಗುಪ್ತಾ, ಅಶೋಕ್ ಗಾಯಕ್ವಾಡ್, ಕಾಶಿನಾಥ್ ಚೆಲುವ, ಪ್ರದೀಪ್ ಮೋರಿ, ಓಂಕಾರ್ ಮೋರಿ, ಶಿವರಾಜ್ ಕಾಂಬ್ಳೆ, ರಮೇಶ್ ಬೆಲ್ದಾರ್, ಗಾಳೆಪ್ಪ ಮಳಚಾಪುರ್, ಪ್ರದೀಪ್ ನಾಟಕರ್, ವೈಜನಾಥ್ ಧರ್ಮಪಾಲ್, ಮಾರುತಿ ಬಂಗಾರಿ, ಕೀರ್ತಿರಥನ್ ಸೊನಾಳಿ, ಕಪಿಲ್ ಗೋಡಬೋಳಿ ಇನ್ನಿತರ ಪ್ರಮುಖರು ಹಾಗೂ ಯುವಕರು, ಮಹಿಳೆಯರು, ಗಣ್ಯಮಾನ್ಯರು ಮತ್ತು ಸಮತ ಸೈನಿಕ ದಳದ ಎಲ್ಲರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಬಂದಿದೆ. ಈಶ್ವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಲಗೈ ಸಮುದಾಯ ಹೋರಾಟಕ್ಕೆ ನಾವು ಇವತ್ತು 7ನೇ ತಾರೀಕ ಇವತ್ತು ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಲಾಗಿದೆ. ಈಗ ನಮ್ಮ ಸರ್ಕಾರಕ್ಕೆ ಒಂದೇ ಒಂದು ಬೇಡಿಕೆ ಏನಿದೆ ಅಂದ್ರೆ ನಮ್ದು, ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇವೆ. ನಾವು ಏನಂದ್ರು 6-6-5 ಬಲಗೈ ಸಮಾಜದವರು ನಮಗೆ ಬೆಲೆ ಮೀಸಲಾತಿ ಕೊಟ್ಟಿರು. ನಮ್ಮ ಏನ್ ಎಡಗೈ ಸಮಾಜದವರು ಯಾವುದೇ ಅಣ್ಣ ತಮ್ಮರದು ಜಗಳ ಇಲ್ಲ, ಆದರೂ ನಮ್ಮ ಸರ್ಕಾರಕ್ಕೆ ಸರಿ ಸಮಾನತೆ ನಮಗೆ ಕೊಡಬೇಕಂತ ಅವರಿಗೆ ನಾನು ಸರ್ಕಾರಕ್ಕೆ ಬೇಡಿಕೊಳ್ತಿದ್ದೇನೆ. ಹಾಗೂ ಈ ಭಾಸ್ಕರ್ ಏನಂತಾನಂದ್ರೆ ತೊಡಿ ತರ್ತಾನ ಮಗನ, ತೊಡಿ ಕಟ್ತಾನ. ಯಾರಿಗೆ ಕೊಡ್ತಾ ಇರ್ತಪ್ಪ ನೀನು? ಏನ್ ಮಗ ಸಮझदारी करते, ಏನ್ ಸರ್ಕಾರ करते दिया? ಭಾಸ್ಕರ್ ನಿನಗೆ ಇತಿಹಾಸ ಖೂನೆ ಇಲ್ಲ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಪೆನ್ ಕೊಟ್ಟಿದ್ದಾರ, ಅದರ ಕಡಿದೆ ಬಲಗೈ ಸಮಿತಿಯವರು ಸುಮ್ಮನೆ ಕುಂತಿದ್ದೆವು. ಇಲ್ಲಂದರೆ ನೀನು ಭೀಮಾ ಕೋರ್ಗೆ ಇತಿಹಾಸ ನೋಡಿಲ್ಲ. ಆ ಇತಿಹಾಸ ಪುನರಚನೆ ಮಾಡಬೇಡ, ಗೊತ್ತಾಯ್ತು ಭಾಸ್ಕರ್? ನಾವು ಖರ್ಗೆ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶ್ವೇಶ್ವರಯ್ಯಗೆ ಧನ್ಯವಾದ ಯಾಕೆ ಹೇಳ್ತಂದರೆ, ನಾವು ಪತ್ತು ನಿಗಮ ಮಾಡಿದ್ದಕ್ಕಾಗಿ ನಿನ್ನೆ ಅವರಿಗೆ ನಾವು ಮತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ
ಸಾಹೇಬರಿಗೂ ವಿಶೇಷವಾಗಿ ಹೇಳೋದು ಧನ್ಯವಾದ ಅಂತಂದ್ರೆ ನಾವು ಬೌದ್ಧ ವಿಹಾರ ನಿಗಾ ಮಾಡಿದ ಕಡೆಗೆ ನಮ್ಮ ವತಿಯಿಂದ ನಮ್ಮ ಬಗಾಯಿ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನನಗೆ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದಂತ ಎಲ್ಲ ನಮ್ಮ ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲ ತಮ್ಮದವರಿಗೆ इसलिए कहना चाहता हूँ हमारे साथ रहो, साथ दो. कांग्रेस पार्टी के खिलाफ बात कर रहे हो. अरे प्रियंक खड़गे, महादेव अप्पा, इन लोगों ने तो तुम्हारा सांचा ढांचा बना के जो रखा है, नहीं तो तुम्हारे को बीजेपी वाले लात मार के भगाए थे. हमारा वही शेर है महादेव अप्पा, जिन्होंने तुमको अधिकार दिया है. सोच समझ के तुम बात करने का रखो और सरकार को चेतावनी है, किसी भी तरीके से दबाव में मत आओ. ये हमारे जो वोट बैंक है, हमारे जो नेता है, 100 में से 80-90% लोग सरकार के साथ में है बोल के मैं कहना चाहता हूँ. और यहाँ पे उपस्थित सभी भाइयों को ಯಾವ ರೀತಿ ಅದರ 15% ಇತ್ತು ಆ ತರ ಇದು ಕೊಡಿ, ABC ಮಾಡಿ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಯಾಕಂದ್ರೆ ಒಂದು ವೇಳೆ ಈ ಬೇಡಿಕೆಯಲ್ಲಿ ಹೇಳಿಸಿಲ್ಲ ಅಂದ್ರೆ ನಾವು ಇದು ನಮ್ದು ಟೇಲರ್ ಅನ್ನೋದು ಟೇಲರ್ ಅಂತಾರಲ್ಲ, ಮುಂದೆ ಬರ್ತಕ್ಕಂತ ಹೋರಾಟ ಅದು ಗಂಭೀರ ಆಗ್ತದ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತೊಬ್ಬ ಅಂದನ್ ಬೆಂಗಳೂರ ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ಯಾರು ವಿನಯ್ ಕುಮಾರ್ ಅರುಣ್ ವಕೀಲ್ ಅಂತ ಆಗ ನಿಮ್ ಕುಂಡೆ ದಮ್ ಇತ್ತು ಬರ್ರಿ ನೋಡಿ ಬರ್ರಿ ಅದ್ರಾಗ ಸಂವಿಧಾನ ಉಳಿಸ್ಕೊಳಕ್ 75 ವರ್ಷ ನಾವು ಮಾಡ್ತಾ ಇದ್ದೇವೆ, ಹೋರಾಟ ನಾವು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ನಾವ್ ಲೇನೆ ಸೆ ಕ್ಯಾ ಮಿಲ್ತಾ था, ಅಮಿತ್ ಶಾ ನಾವು ಓಟ್ ಮಾಡಿದ್ದೀವಿ, ನೀವೇನ್ ಮಾಡಿರಪ್ಪ? ಆದರೆ 6 ಫಸ್ಟ್ ನಮ್ಮ ಎಡಗೈ ಸಮಾಜದವ್ರಿಗೆ ಕೊಟ್ರ, ಅವ್ರಿಗೆ 6 ಸೀಟ್ ಫುಲ್ ಆಗತನ ನಿಮ್ಮ ಲೈನೇ ಬರಂಗಿಲ್ಲ. ಒಂದು ಡಿಪಾರ್ಟ್ಮೆಂಟ್ ನಲ್ಲಿ 6 ಪೋಸ್ಟ್ ಇದೆ ಅಂದ್ರ ಫಸ್ಟ್ ಎಡಗೈ ಸಮಾಜದವ್ರು 6 ಪೋಸ್ಟ್ ತಗೊಂಡ್ ಬಿಟ್ರಂದ್ರ ಇನ್ನು 30 ವರ್ಷ ಬಂದ್ಮೇಲೆ ನಿಮಗೆ ಸೀಟ್ ಬರ್ತಿತ್ತ? ಸಾಧ್ಯನೇ ಇಲ್ಲ. ಈ ತರ ಮುಂದೆ 50 ವರ್ಷದಾದರೂ ನಿಮಗ ನೌಕರಿ ಸಿಗೋದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯ ಮುಖಾಂತರ ನಾನು ವಿಶೇಷವಾಗಿ ನಮ್ಮ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಬಾಬಾ ಸಾಹೇಬರ ಅನ್ನ ತಿಂದಿರಿ ಮತ್ತು ಬಾಬಾ ಸಾಹೇಬರ ಹೆಸರ ಮೇಲೆ ರಿಸರ್ವೇಶನ್ ತಗೊಂಡು ನೀವು MP ಗಳು ಆಗಿರಿ, MLA ಆಗಿರಿ, ನೀವು ನಮ್ಮ ಸಮಾಜದ ಋಣ ತೀರಿಸಬೇಕಾದ್ರೆ ನೀವು ಅಸೆಂಬ್ಲಿಯಲ್ಲಿ ನಮ್ಮ ಅಕ್ಕ ತಂಗರ ಬಗ್ಗೆ ಮಾತಾಡಬೇಕು, ನಮ್ಮ ಯುವಕರ ಬಗ್ಗೆ ಮಾತಾಡಬೇಕು. ನಿಮಗೂ ಹಕ್ಕು ಕೊಟ್ಟಿದ್ದಾರೆ, ನಮಗೂ ಹಕ್ಕು ಕೊಟ್ಟಿದ್ದಾರೆ, ಈ ದೇಶದಲ್ಲಿ ಇರ್ತಕ್ಕಂಥ 101 ಜಾತಿಗಳು ಕೂಡ ಹಕ್ಕು ಕೊಟ್ಟಿದ್ದಾರೆ. ಆದ್ರೆ ನೀವು ಜಲ್ಲಿ ಗುಲಾಮ್ಗಿರಿಯನ್ನು ಬಿಟ್ಟಿಲ್ಲ, ನಾವು ಗುಲಾಮ್ಗಿರಿ ಬಿಟ್ಟು ಶಿಕ್ಷಣಕ್ಕೆ ಬಂದೆವು, ನಾವು ಶಿಕ್ಷಣ ತಗೊಂಡು ನೌಕರಿ ಮಾಡಿದೆವು. ನೀವು ಗುಲಾಮ್ಗಿರಿ ಮಾಡ್ತಾ ಇದ್ರಿ, ನಿಮ್ಗೆ ನೌಕರಿ ಸಿಗ್ಲಿಲ್ಲ, ಅದಕ್ಕೆ ನಮಗ ಅಪ್ಪ ಮಾಡಿದ ತಪ್ಪಿದೆ. ಅದಕ್ಕೆ ಇನ್ನೊಬ್ಬರು ಭಾಸ್ಕರ್ ಪ್ರಸಾದ್ ಅಂತಿದ್ದಾರೆ, ಭಾಸ್ಕರ್ ಪ್ರಸಾದ್ ಅವರಿಗೆ ನಮ್ಮ ಜನ ಬಹಳಷ್ಟು ಗೌರವ ಮಾಡ್ತಾ ಇತ್ತು. ಭಾಸ್ಕರ್ ಪ್ರಸಾದ್ ಅವರಿಗೆ ಬಾಬಾ ಸಾಹೇಬ್ ಮಾತಾಡ್ತಾರೆ ಅಂತೇಳಿ ಫೇಸ್ಬುಕ್ ಅಲ್ಲಿ ನಾವೇ ಸ್ಟೇಟಸ್ ಹಾಕಿದೀವಿ. ಭಾಸ್ಕರ್ ಪ್ರಸಾದ್ ಅವರು ಬಾಬಾ ಸಾಹೇಬ್ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತೇಳಿ ನಮ್ ಸಮಾಜ ನಿಮ್ಗೆ ಬೆಳೆಸಿದೆ. ಇವತ್ತು ನೀವು ಯಾರ ಬೆನ್ನಿ ಚೂರಿ ಹಾಕ್ಲತ್ತೀರಿ, ಅಲ್ಲೇ ಸಮಾಜ ನೀವು ಚೂರಿ ಹಾಕ್ಲತ್ತೀರಿ. ಓಪನ್ ಆಗಿ ಕುಂತಿ ಇವತ್ತು ನಾವು ಬಲಗೈ ಸಮುದಾಯ ಜೊತೆ ತೊಡಿ ತಿಕ್ಕಿ ರಕ್ತ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತೀರಿ. ರಕ್ತ ಕ್ರಾಂತಿ ಮಾಡೋದು ನಮಗೂ ಗೊತ್ತಿದೆ. ನಾವು ಶಾಹು ಮಹಾರಾಜರ ಕ್ರಾಂತಿ ಮಾಡಬಾರ್ದು. ನಾವೇನಪ್ಪಾ ಅಂದ್ರೆ ಮಹಾರ್ ಪಟೇಲ್ ಶಕ್ತಿಯಿಂದ ಬಂದಿದ್ವಿ, ಆದ್ರೆ ನಾವು ರಕ್ತ ಕ್ರಾಂತಿ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಮೀಸಲಾತಿ ಫಲ ಉಂಡು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದೀವಿ. ಹಂಗಾಗಿ ನಾವು ರಕ್ತ ಕ್ರಾಂತಿ ಮಾಡೋದಿಲ್ಲ, ನೀವು ರಕ್ತ ಕ್ರಾಂತಿ ಮಾಡೋದ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ಈ ದೇಶದ ಶೋಷಿತ ವರ್ಗಕ್ಕೆ, ಪ್ರತಿಯೊಂದು ವರ್ಗಕ್ಕೆ ಯಾವುದೇ ಅನ್ಯತೆ ಭಾವಿಸಿದೆ